ಇವಾಗ ಡೈರೆಕ್ಟ್ ಆಗಿ ಮ್ಯಾನಿಕ್ವಿನ್ ಅಲ್ಲಿ ತೋರಿಸ್ಕೊಟ್ಟೆ ಅಲ್ಲ, ಸೇಮ್ ಬಂದು ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಡೈರೆಕ್ಟ್ ಆಗಿ ಒಬ್ಬರು ಕಸ್ಟಮರ್ ನಿಮ್ಗೆ ಬರ್ತಿದ್ದಾರೆ ಅಂದ್ರೆ ಹೆಂಗ್ ನೀವು ಮೆಷರ್ಮೆಂಟ್ ತಗೋಬೇಕು ಅಂತ. ಫಸ್ಟ್ ಇಲ್ಲಿಂದ ಬ್ಲೌಸ್ ಲೈನ್ ತಗೊಳ್ಳುವಾಗ ಯಾವಾಗಲೂ ಸ್ಟ್ರೈಟರ್ ಬಂದು ಇಲ್ಲಿವರೆಗೂ ತೋರಿಸ್ಬೇಕು. ಓಕೆ, ದೆನ್ ನೆಕ್ಸ್ಟ್ ಶೋಲ್ಡರ್, ಕಂಪ್ಲೀಟ್ ಶೋಲ್ಡರ್. ಓಕೆ, ಇಲ್ಲಿ ಕೂಡ ಬ್ಯಾಕ್ ಲೆಂತ್ ನೋಡೋದು. ಇವ್ರಿಗೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕರೆಕ್ಟ್ ಇದೆ, ಒಂದೇ ಲೆಂತ್ ಬರುತ್ತೆ, 14.5. ಓಕೆ, ನಾನು ಇಲ್ಲಿ ಬ್ಲೌಸ್ ಲೆಂತ್ ಬರುತ್ತೆ. ಸೊ ಲೆಂತ್ ಬಂದು 14.5. ಓಕೆ, ಶೋಲ್ಡರ್ 14 ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಅವ್ರು ತೆಗಿತಿದ್ದಾರೆ, ನಾ ಕಳಿಸ್ಕೊಡ್ತೀನಿ ಗ್ರೂಪಲ್ಲಿ. ಕ್ಲಾಸ್ ಗವರ್ಮೆಂಟ್ ಕೇಳಿ. ಓಕೆ, ನೆಕ್ಸ್ಟ್ ಬಂದು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳುವಾಗ ಒಂದು ಫಿಂಗರ್ ನಿಮ್ಗೆ ಹೊರಗಡೆ ಇಟ್ಟು ತಗೋಬೇಕು. मतलब 1 फिंगर लूज करके 8 फिंगर आपका अंदर में रहना चाहिए, अंदर. अच्छा, जस्ट 1 फिंगर. ಅಂದ್ರೆ ಬ್ರೆಸ್ಟ್ ಪಾರ್ಟ್ ಅಷ್ಟೇ, ಅಪ್ಪರ್ ಚೆಸ್ಟ್ ಅಷ್ಟೇ ಎಲ್ಲರಿಗೂ तीनों के लिए भी एक फिंगर लगा के आप लेना. And next ಚೆಸ್ಟ್ ಮೆಷರ್ಮೆಂಟ್ ಕರೆಕ್ಟ್ ಆಗಿ ಎಲ್ಲಿಗೆ ಬರಬೇಕು ಅಂದ್ರೆ ಅವ್ರ ಚೆಸ್ಟ್ ಹೆಂಗ್ ಬರುತ್ತೋ ಅಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು. ಸೊ ಕೆಲವೊಬ್ಬರಿಗೆ ಈ ಅಪ್ಪರ್ ಚೆಸ್ಟ್ ಪೋರ್ಷನ್ ಎರಡು ಸೇಮ್ ಇರುತ್ತೆ, ಕೆಲವೊಬ್ಬರಿಗೆ ಡಿಫ್ರೆನ್ಸ್ ಬರುತ್ತೆ, 1/2 ಇಂಚ್ 1 ಇಂಚ್ ಡಿಫ್ರೆನ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ವೇಸ್ಟ್ ರೌಂಡ್. ಇದು ಅಷ್ಟೇ, जस्ट 1 फिंगर अंदर रख के आप लेना. ठीक है, so waist is 30. Next we have to take the apex point, dot point. So 11.5. Okay, then apex to apex. अभी ये प्रिंसेस कटिंग है तो ये भी चाहिए. ओके, इफ यू वांट टू स्टिच 3 डॉटेड ब्लाउज, सो इಲ್ಲಿಂದ ಈ ಪಾಯಿಂಟ್ ತಗೊಳ್ಳಿ. ಸೊ ಆವಾಗ ನಮಗೆ ಆ ಶೇಪ್ ಬೆಲ್ಟ್ ನೀವು ಏನು ಕೊಡ್ತೀರಾ ಅದು ಕರೆಕ್ಟ್ ಆಗಿ ಆ ಲೆಂತ್ ಬಂದ್ಬಿಡುತ್ತೆ. ಓಕೆ, ಇದರದ್ದು ಲೆಂತ್ ಬಂದು 13.5. ಓಕೆ, ನೆಕ್ಸ್ಟ್ ಸ್ಲೀವ್ ಲೆಂತ್. ಸ್ಲೀವ್ ಲೆಂತ್ ತಗೊಳ್ಳುವಾಗ ಯಾವಾಗಲೂ ಸ್ಲೀವ್ ಹಿಂಗೆ ಮಡ್ಚಿರ್ತೀವಿ. ಓಕೆ, ಅವಾಗ ನಿಮ್ಗೆ ಇಲ್ಲಿ ಈ ಒಂದು ಈ ಫೋಲ್ಡಿಂಗ್ ಏನಿರುತ್ತೆ, ಎಲ್ಬೋ ಫೋಲ್ಡಿಂಗ್ ಏನಿರುತ್ತೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಲೆಂತ್ ಎಷ್ಟು ಬೇಕೋ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಅದು ಸ್ಲೀವ್ ಲೆಂತ್ ಕೂಡ ಕೇಳ್ಕೊಳ್ಳಿ ಅವ್ರಿಗೆ, ಎಷ್ಟು ಅವ್ರಿಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅವ್ರ ಪ್ರಕಾರ ಅದು ಹೋಗುತ್ತೆ. ಸೊ ಇವ್ರಿಗೆ ಇಲ್ಲಿ 10 ಕರೆಕ್ಟ್ ಆಗಿ ಬರುತ್ತೆ. ಸೊ ಎಲ್ಲಿ 10 ಬರುತ್ತೋ ಕರೆಕ್ಟ್ ಆಗಿ ಅದೇ ರೌಂಡ್ಗೆ ರೌಂಡ್ ಕೊಡೋದು. Sleeve length 10, sleeve round. Next measurement, sleeve, arm round. Arm round ಕೂಡ ಏನು ತಗೊಳ್ತೀನಿ ಅಂತ ನಾನು ಹೇಳ್ತೀನಿ, ನಾನು ಕ್ಯಾಲ್ಕುಲೇಷನ್. ಓಕೆ, ಇಷ್ಟೆಲ್ಲ ನಮ್ದು ಮೆಷರ್ಮೆಂಟ್ಸ್. ಸೊ ಇದೇ ಮೆಷರ್ಮೆಂಟ್ಗೆ ನಾವು ಹೆಂಗ್ ಡ್ರಾಫ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ಶೋಲ್ಡರ್ ನೋಡಿ, ಫುಲ್ ಶೋಲ್ಡರ್ ಇದೆ. ಓಕೆ, ಇನ್ ಕೇಸ್ ನೀವು ಬಂದು ಹೈ ನೆಕ್ ಕ್ಲೋಸ್ ನೆಕ್ ಬಂದು ನೀವು ಹೊಲಿತೀರಾ ಸ್ಟಿಚ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಕಂಪ್ಲೀಟ್ ಶೋಲ್ಡರ್, ಫುಲ್ ಶೋಲ್ಡರ್ ತಗೋಬೇಕು.